ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಬಾಲಿವುಡ್ ನ ಬಾದ್ಶಾ ರೊಮ್ಯಾನ್ಸ್ ಕಿಂಗ್ ಶಾರುಖ್ ಖಾನ್ ಅಂದ್ರೆ ಬಾಲಿವುಡ್ಗೆ ಮಾತ್ರ ಸೀಮಿತ ಅಂತ ಅನ್ಕೊಂಡಿದ್ರೆ ಅದು ತಪ್ಪು. ಇಡೀ ಭಾರತೀಯ ಸಿನಿಮಾದ ಬಗ್ಗೆ ಅಪಾರ ಗೌರವ ಇಟ್ಕೊಂಡಿರುವಂತಹ ಶಾರುಖ್ ಖಾನ್ ಇತ್ತೀಚೆಗೆ ದಕ್ಷಿಣ ಭಾರತದ ಸಿನಿಮಾಗಳ ಬಗ್ಗೆ ಆಡಿದ ಮಾತುಗಳು ಈಗ ಎಲ್ಲೆಡೆ ಸಖತ್ ವೈರಲ್ ಆಗ್ತಾ ಇವೆ. ಬಾಲಿವುಡ್ ವರ್ಸಸ್ ಸೌತ್ ಸಿನಿಮಾ ಅನ್ನೋ ಅನಗತ್ಯ ಚರ್ಚೆಗೆ ತೆರೆ ಎಳಬೇಕು. ನಾವೆಲ್ಲ ಭಾರತೀಯ ಸಿನಿಮಾ ಒಂದೇ ಎಂದು ಅವರು ಹೇಳಿಕೊಂಡಿದ್ದಾರೆ. ಇನ್ನು 2024ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರಶಸ್ತಿ ಸ್ವೀಕರಿಸಿದಂತಹ ಶಾರುಖ್ ಖಾನ್ ತಮ್ಮ ಭಾಷಣದಲ್ಲಿ ಭಾರತೀಯ ಸಿನಿಮಾವನ್ನ ಪ್ರಾದೇಶಿಕರಣ ಮಾಡುವ ಕಲ್ಪನೆ ತಮಗೆ ಇಷ್ಟ ಇಲ್ಲ ಎಂದು ಹೇಳಿದ್ರು. ಇನ್ನು ಭಾರತದ ವಿಶಾಲ ಭಾಷೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯು ನಮ್ಮ ಸಿನಿಮಾದ ಗುರುತನ್ನ ಶ್ರೀಮಂತಗೊಳಿಸ್ತಾ ಇದೆ. ಇದೆಲ್ಲವೂ ಭಾರತೀಯ ಸಿನಿಮಾ ಮತ್ತು ಭಾರತದಲ್ಲಿನ ಕೆಲವು ಶ್ರೇಷ್ಠ ಕಥೆಗಳು ದಕ್ಷಿಣದಿಂದ ಬರ್ತಾ ಇವೆ ಎಂದು ಒತ್ತಿ ಹೇಳುವ ಮೂಲಕ ಹೋಲಿಕೆಗಿಂತ ಐಕ್ಯತೆಗೆ ಒತ್ತು ನೀಡಿದ್ರು. ಶಾರುಖ್ ರವರ ಈ ಮಾತುಗಳು ಕೆಲವು ವಿವಾದಗಳಿಗೆ ತೆರೆ ಎಳೆಯದಷ್ಟೇ ಅಲ್ಲದೆ ಭಾರತೀಯ ಸಿನಿಮಾದ ಐಕ್ಯತೆಗೆ ಮತ್ತು ವೈವಿಧ್ಯತೆಯನ್ನ ಎತ್ತು ಹಿಡಿದಿದೆ. ಇನ್ನು ನಿರ್ದೇಶಕ ಅಟ್ಲಿ ಜೊತೆ ಜವಾನ್ ಚಿತ್ರದಲ್ಲಿ ಕೆಲಸ ಮಾಡಿದ ಅನುಭವವನ್ನ ಹಂಚಿಕೊಂಡಂತಹ ಶಾರುಖ್ ಖಾನ್ ಅದು ನನಗೆ ಒಂದು ರೋಮಾಂಚನಕಾರಿ ಸೃಜನಾತ್ಮಕ ಬದಲಾವಣೆ ಎಂದು ಹೇಳಿದ್ರು. ದಕ್ಷಿಣದ ಸಿನಿಮಾಗಳು ತಮ್ಮದೇ ಆದ ವಿಶಿಷ್ಟ ಲಯವನ್ನ ಹೊಂದಿವೆ. ದೊಡ್ಡ ಹೀರೋಗಳು, ಅದ್ಭುತ ಸಂಗೀತ ಮತ್ತು ಭಾವನಾತ್ಮಕ ಸನ್ನಿವೇಶಗಳು. ನಿಜಕ್ಕೂ ನಾನು ಆ ಪ್ರಕ್ರಿಯೆಯನ್ನ ನಿಜವಾಗಿಯೂ ಆನಂದಿಸಿದ್ದೆ. ಅದು ನನಗೆ ಹೊಸದಾಗಿತ್ತು. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ ಎಂದು ನನ್ನ ಮಕ್ಕಳನ್ನು ಸಹ ಕೇಳಿದ್ದೆ, ಯಾಕಂದ್ರೆ ಅದೊಂದು ಮಹಾಕಾವ್ಯದ ಭಾಗವಾದಂತೆ ಭಾಸವಾಗಿತ್ತು ಎಂದು ಶಾರುಖ್ ಖಾನ್ ನಗು ಬೀರುತ್ತಾ ಹೇಳಿದ್ರು. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಚಲನಚಿತ್ರ ನಿರ್ಮಾಪಕರ ಕಲನಾತ್ಮಕ ಮತ್ತು ತಾಂತ್ರಿಕ ಉತ್ಕೃಷ್ಟತೆಯನ್ನ ಶ್ಲಾಘಿಸಿದ್ರು. ಸಿನಿಮಾತ್ಮಕ ಮತ್ತು ತಾಂತ್ರಿಕವಾಗಿ ದಕ್ಷಿಣದ ಸಿನಿಮಾ ನಿಜವಾಗಿಯೂ ಅದ್ಭುತವಾಗಿದೆ ಎಂದು ಅವರು ಹೇಳಿದ್ರು. ತ್ರಿಬಲ್ ಬಾಹುಬಲಿ ಮತ್ತು ಜವಾನ್ ನಂತಹ ಸಿನಿಮಾಗಳು ಯಶಸ್ಸನ್ನ ಉಲ್ಲೇಖಿಸಿ ಈ ಚಲನಚಿತ್ರಗಳು ಭಾರತದ ಜಾಗತಿಕ ಕಥೆ ಹೇಳುವ ಸಾಮರ್ಥ್ಯವನ್ನ ಪ್ರದರ್ಶಿಸಿವೆ ಎಂದು ಶಾರುಖ್ ಖಾನ್ ಗಮನ ಸೆಳೆದಿದ್ರು. ಅವರ ಪ್ರಕಾರ ದಕ್ಷಿಣದ ಸಿನಿಮಾದ ದೃಢ ಸಂಕಲ್ಪ, ನವೀನತೆ ಮತ್ತು ದೊಡ್ಡ ಮಟ್ಟದ ಕಾರ್ಯಗತಗೊಳಿಸುವಿಕೆ ಉದ್ಯಮಕ್ಕೆ ಹೊಸ ಸೃಜನಾತ್ಮಕ ಮಾನದಂಡಗಳನ್ನ ನಿಗದಿಪಡಿಸಿದೆ. ಇನ್ನು ಶಾರುಖ್ ರವರ ಈ ಮಾತುಗಳು ದಕ್ಷಿಣ ಭಾರತದ ಚಲನಚಿತ್ರೋದ್ಯಮ ಬೆನ್ನಿಗೆ ನಿಂತಂತೆ ಕಾಣ್ತಾ ಇದೆ. ಇತ್ತೀಚೆಗೆ ದಿ ಬ್ಯಾಟ್ಸ್ ಆಫ್ ಬಾಲಿವುಡ್ ಸರಣಿಯ ಮೂಲಕ ಆರ್ಯನ್ ಖಾನ್ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡಿದ್ದು, ಇದರಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಈ ಸರಣಿಗೂ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒಟ್ನಲ್ಲಿ ಶಾರುಖ್ ಖಾನ್ ರವರ ಈ ಹೇಳಿಕೆಗಳು ಬಾಲಿವುಡ್ ಮತ್ತು ಸೌತ್ ಸಿನಿಮಾದ ನಡುವೆ ಅನಗತ್ಯ ಗೋಡೆಯನ್ನ ಕಟ್ಟುವ ಬದಲು ಭಾರತೀಯ ಸಿನಿಮಾವೆಂಬ ದೊಡ್ಡ ಕುಟುಂಬವಾಗಿ ಒಗ್ಗಟ್ಟಾಗಿ ಬೆಳೆಯಬೇಕು ಎಂಬ ಸಂದೇಶವನ್ನ ಸ್ಪಷ್ಟವಾಗಿ ಸಾರಿದೆ. ನಿಜಕ್ಕೂ ನಾವೆಲ್ಲರೂ ಭಾರತೀಯರು ಮತ್ತು ನಮ್ಮ ಸಿನಿಮಾಗಳು ಇಡೀ ವಿಶ್ವದ ಮುಂದೆ ಭಾರತವನ್ನ ಪ್ರತಿನಿಧಿಸಬೇಕು ಎಂದು ಶಾರುಖ್ ಖಾನ್ ತಿಳಿಸಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.